ನಮಸ್ತೆ ಗಣ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾವು ಮಾನ್ಸೂನ್ ರೈಡ್ ಮಾಡ್ತಾ ಇದೀವಿ. ಮಾನ್ಸೂನ್ ರೈಡ್ ಎಲ್ಲಿಗಪ್ಪ ಅಂತಂದ್ರೆ ನಾವು ಹೋಗ್ತಾ ಇರೋಂಥದ್ದು ಮಹಾರಾಷ್ಟ್ರ. ಸೊ ಮಹಾರಾಷ್ಟ್ರ 10 ಡೇ ಸೊ ಕಂಪ್ಲೀಟ್ ಆಗಿ ಟ್ರಿಪ್ ಮಾಡೋಣ ಅಂತ ಹೇಳಿ 10 ದಿವಸ ಟ್ರಿಪ್ ಮಾಡ್ತಾ ಇದೀವಿ. ಸೊ ಕಂಪ್ಲೀಟ್ ಆಗಿ ಆಫ್ ರೋಡ್ ಇರುತ್ತೆ. ಟೋಟಲ್ ಆಕ್ಚುಲಿ ನಮ್ಮೊಂದು 10 ರಿಂದ 15 ಜನ ಹೋಗ್ತಾ ಇರೋಂಥದ್ದು. ಕಂಪ್ಲೀಟ್ ಆಗಿ ಯೂಟ್ಯೂಬರ್ಸ್ ಇದೀವಿ, ಇದರಲ್ಲಿ ಅಡ್ವೆಂಚರ್ ಮಾಡೋ ಅಂತವ್ರು ಇದಾರೆ. ಸೊ ರೆಸಾರ್ಟ್ ಅವರು ಇದು ನಮ್ಮ ಜೊತೆ ಮಿಂಗಲ್ ಆಗಿದ್ದಾರೆ. ಇದ್ರ ಜೊತೆಗೆ ನಾವು ಕಂಪ್ಲೀಟ್ ಆಗಿ ಇಲ್ಲಿ ಏನೇನ್ ತಗೊಂಡಿದ್ದೀನಿ ತಿಳಿಸ್ತಾ ಇದ್ದೀನಿ. ಮತ್ತೆ ನಮ್ ಜೊತೆ ಯಾರ್ಯಾರು ಬರ್ತಾ ಇದಾರೆ ಅಂತಂದ್ರೆ ಸತೀಶ್ ಶಿರಗೌಡ್ರು ನಮ್ಮ ಫೇವರೇಟ್. ಸೊ ಅವ್ರು ಬರ್ತಾ ಇದಾರೆ, ಅವ್ರ ಜೊತೆ ನಾವು ಹೋಗ್ತಾ ಇರೋಂಥದ್ದು. ಅದ್ರ ಜೊತೆಗೆ ಅಭಿಲಾಷ್ ಅಣ್ಣ ಅಂತೇಳಿ ಕ್ಯಾಂಪಿಂಗ್ ಕನ್ನಡಿಗ ಅಂತೇಳಿ ಅವರು. ಸೊ ಕಂಪ್ಲೀಟ್ ಆಗಿ ಅವರ ಟೀಮ್ ಇಂದ ಸೊ ನಮ್ಮ ಸತೀಶ್ ಶಿರಗೌಡ್ರು ಅವರು ಹೋಗ್ತಾ ಇದಾರೆ ಅಂತೇಳಿ ಸತೀಶ್ ಅಣ್ಣನ ಜೊತೆ ನಾನು ಕೂಡ ಹೊರಟಿದ್ದೀನಿ. ಸೊ ಸುಮಾರು ಜನ ಇದ್ರ ಜೊತೆ ಆಡ್ ಆಗ್ತಾರೆ. ಯಾರ್ಯಾರು ಆಡ್ ಆಗ್ತಾರೆ ಕಂಪ್ಲೀಟ್ ಆಗಿ ನಾಳೆ ಬೆಳಿಗ್ಗೆ ಸೊ 4ರಿಂದ 4:15 ಬೆಂಗಳೂರಲ್ಲಿ ವಿಧಾನಸೌಧದಿಂದ ಹೊರಡ್ತಾ ಇದೀವಿ. 10 ದಿನ ಟ್ರಿಪ್ ಆಗಿದೆ ಸ್ನೇಹಿತರೆ. ಸೊ ಈ ಟ್ರಿಪ್ಗೆ ನಾನು ಯಾವ ತರ ಪ್ರಿಪರೇಷನ್ ಆಗಿದೆ ಅನ್ನೋದು ತಿಳಿಸ್ತಾ ಇದ್ದೀನಿ. ನಮ್ಮ ವಿಡಿಯೋನ ಏನಾದ್ರು ನೀವು ಯೂಟ್ಯೂಬ್ ಅಲ್ಲಿ ಅಥವಾ ಫೇಸ್ಬುಕ್ ಅಲ್ಲಿ ನೋಡ್ತಾರೆ, ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಕಂಪ್ಲೀಟ್ ವಿಡಿಯೋಸ್ ನ ಹಾಕ್ತೀನಿ. ಸೊ ಶಾರ್ಟ್ ವಿಡಿಯೋದಲ್ಲಿ ಏನಾದ್ರು ನೋಡ್ತಾ ಇದೀರಾ ಅಂತಂದ್ರೆ ಇದನ್ನ ಯೂಟ್ಯೂಬ್ ಅಲ್ಲಿ ಹಾಕಿರ್ತೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ಏನಾದ್ರು ನೋಡಿದ್ರೆ ಯೂಟ್ಯೂಬ್ ಲಿಂಕ್ ಹಾಕಿರ್ತೀನಿ, ಅಥವಾ ಟಚ್ ವಿತ್ ಅನಿಲ್ ಅಂತ ಹೇಳಿ ನೀವು ಸರ್ಚ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಯೂಟ್ಯೂಬ್ ಅಲ್ಲಿ ಇದ್ರದ್ದು ಕಂಪ್ಲೀಟ್ ವಿಡಿಯೋಸ್ ನ ಹಾಕ್ತೀನಿ. ಸೊ ಕಂಪ್ಲೀಟ್ ಆಗಿ ನಾವು ಯಾವ ತರ ಟ್ರಕ್ ಮಾಡ್ತೀವಿ, 10 ದಿನ ಕ್ಯಾಂಪಿಂಗ್ ಯಾವ ತರ ಇರುತ್ತೆ, ಆಫ್ ರೋಡ್ ಜರ್ನಿ ಯಾವ ತರ ಇರುತ್ತೆ, ಕಂಪ್ಲೀಟ್ ನಮ್ಮ ವ್ಲಾಗ್ ನ ನೋಡ್ಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯೂಟ್ಯೂಬ್ ಹೋಗಿ. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಜಸ್ಟ್ ನಿಮಗೆ ಹಿಂಟ್ ನ ಹಾಕಿರ್ತೀನಿ ಅಷ್ಟೇ, ಏನ್ ಬಗ್ಗೆ ನಾನು ವಿಡಿಯೋಸ್ ನ ಮಾಡಿದೀನಿ, ಯಾವ ತರ ಇರುತ್ತೆ ಅನ್ನೋದ್ರ ಬಗ್ಗೆ. ಜೊತೆಗೆ ಈ ಫಸ್ಟ್ ನಾವು ನೋಡೋಣ ನಾನು ಏನೇನ ಎಕ್ವಿಪ್ಮೆಂಟ್ ನ ತಗೊಂಡಿದ್ದೀನಿ. ಸೊ ಈ ಫಸ್ಟ್ ಒಂದು ಮಾನ್ಸೂನ್ ರೈಡ್ ಅಲ್ಲಿ ನಾನು ಮಹಾರಾಷ್ಟ್ರಕ್ಕೆ ಹೋಗಕ್ಕೆ ಅಂತ ಹೇಳಿ ಮೊದಲನೇದಾಗಿ ನಾನು ಬಟ್ಟೆನ ತಗೊಂಡಿದ್ದೀನಿ. ಸೊ ಬಟ್ಟೆನಲ್ಲಿ ಸೊ ಎಲ್ಲ ಕಂಪ್ಲೀಟ್ ಆಗಿ ಲೈಟ್ ವೈಟ್ ಬಟ್ಟೆ ಇದು ತಗೊಂಡಿರೋ ಅಂತದ್ದು, ಎಲ್ಲ ಲೈಟ್ ವೈಟ್, ಎಲ್ಲ ಜರ್ಕಿನ್ ತರ ಕ್ವಾಲಿಟಿ ಇರೋ ಅಂತದ್ರಲ್ಲಿ ಲೈಟ್ ವೈಟ್ ಬಟ್ಟೆ ತಗೊಂಡಿದ್ದೀನಿ. 9 ಪೇರ್ಸ್ ಇದೆ ಟೋಟಲ್. ಟೆಂಪಲ್ಗೆ ಏನಾದ್ರು ಹೋಗೋದಾದ್ರೆ ಮಾತ್ರ ಅಂತ ಹೇಳಿ ಒಂದು ಪಂಚೆ ಇಟ್ಕೊಂಡಿದ್ದೀನಿ. ಜೊತೆಗೆ ಸೊ 3 ಪೇರು ನಾನು ಚಡ್ಡಿನ ಇಟ್ಕೊಂಡಿದ್ದೀನಿ, ಶಾರ್ಟ್ಸ್. ಈ ತರ ನಾನು ಇಲ್ಲಿ ಏನು ವೇರ್ ಮಾಡಿದ್ದೀನಿ ಈ ತರದ್ದು ಶಾರ್ಟ್ಸ್ ಇಟ್ಕೊಂಡಿರೋ ಅಂತದ್ದು. ಸೊ ನಾಳೆ ಬೆಳಿಗ್ಗೆ ಇಲ್ಲಿಂದ ಹೊರಡ್ಬೇಕಾದ್ರೆ ಹಾಕ್ಲಿಕ್ಕೆ ಅಂತ ಹೇಳಿ ಸೊ 1 ಪೇರು, ಒಂದು ಪ್ಯಾಂಟು, ಒಂದು ಶರ್ಟ್ ನ ಇಟ್ಕೊಂಡಿದ್ದೀನಿ. ಇನ್ನ ಸಪರೇಟ್ ಆಗಿ ಬಂದ್ರೆ ಕ್ಯಾಂಪಿಂಗ್ ವಿಚಾರಕ್ಕೆ ಬಂದ್ರೆ, ಕ್ಯಾಂಪಿಂಗ್ ಅಲ್ಲಿ ಆಲ್ರೆಡಿ ಅಭಿಲಾಷ್ ಅಣ್ಣ ಅವರು ಗೌಡ ಒಂದು ಟೀಮ್ ಇಂದ ಸೊ ಕಂಪ್ಲೀಟ್ ಎಲ್ಲ ಆರ್ಗನೈಸ್ ಮಾಡಿರ್ತಾರೆ. ಸೊ ನನ್ನ ಕಡೆಯಿಂದ ಏನೇನ್ ತಗೋಬೇಕು ಅಂತ ನಾನು ಪ್ಲಾನ್ ಮಾಡ್ಕೊಂಡಿದ್ದೀನಿ ಅಂತಂದ್ರೆ, ಒಂದು ಮೇನ್ ಥಿಂಗ್, ಸೊ ನಾಳೆ ಡೆಕತ್ಲಾನ್ ಅಲ್ಲಿ ಒಂದು ಟೆಂಟ್ ಕೂಡ ತಗೊಳ್ತೀನಿ. ಅಕಸ್ಮಾತ್ ಇಲ್ಲ ಅಂದ್ರೂ ಕೂಡ ನಮ್ಮ ಹತ್ರ ಇದೆ, ಬನ್ನಿ ಅಂತ ಹೇಳಿದಾರೆ ಅವರು. ಸೊ ಒಂದು ಟೆಂಟ್ ಆಲ್ರೆಡಿ ನನ್ನ ಹತ್ರ ಇದೆ. ಸೊ ಡೆಕತ್ಲಾನ್ ಇಲ್ಲಿ ನೋಡ್ಬೋದು. ಸೊ ಇದು ಸ್ವಲ್ಪ ಫಂಗಸ್ ಬಂದಂಗ ಆಗಿದೆ. ನಾನು ಆಲ್ರೆಡಿ ಇದನ್ನ ಕೇದಾರ್ನಾಥ್ ಅಲ್ಲೆಲ್ಲ ಯೂಸ್ ಮಾಡಿದ್ದೆ. ಸೊ ಕೇದಾರ್ನಾಥ್ ಟ್ರಿಪ್ ಮಾಡಿದಾಗ ಇದನ್ನ ತಗೊಂಡು ಆಲ್ಮೋಸ್ಟ್ ನಾನು 4 ಇಯರ್ಸ್ ಹತ್ರ ಆಗಿದೆ ಅಲ್ವಾ, 4 ಇಯರ್ಸ್ ಆಗಿದೆ. ಸೊ ಹಾಗಾಗಿ ಇದು ಸ್ವಲ್ಪ ಹಾಳಾಗಿದೆ. ಸೊ ಬಟ್ ಎಲ್ಲೂ ಟೇರ್ ಆಗಿಲ್ಲ, ಹೊರದೋಗಿಲ್ಲ, ಸೊ ಎಲ್ಲೂ ಡ್ಯಾಮೇಜಸ್ ಇಲ್ಲ. ಬಟ್ ಈ ಫಂಗಸ್ ಇದೆ ಅಂತ ಹೇಳಿ ನಾನು ಇದನ್ನ ಈ ಸಲ ಬಿಟ್ಟು ಹೋಗ್ತೇನೆ, ಯಾಕಂದ್ರೆ ಇದನ್ನ ವಾಶ್ ಮಾಡ್ಬೇಕು, ಕಂಪ್ಲೀಟ್ ಆಗಿ ವಾಶ್ ಮಾಡಿಲ್ಲ. ಸೊ ಇದ್ರ ಜೊತೆಗೆ ನಾನು ಇಲ್ಲಿ ಮೇನ್ ಮೊದಲನೇದಾಗಿ ಬಂದ್ರೆ ನಾನು ಇಲ್ಲಿ ಸ್ಲೀಪಿಂಗ್ ಬೆಡ್ ನ ಯೂಸ್ ಮಾಡ್ತಾ ಇದ್ದೀನಿ. ಸ್ಲೀಪಿಂಗ್ ಬೆಡ್ ಇದೆ. ಸೊ ಯಾರು ಕ್ಯಾಂಪಿಂಗ್ ಮಾಡ್ತೀರಾ ಅಂತಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಸ್ಲೀಪಿಂಗ್ ಬೆಡ್. ಜೊತೆಗೆ ರೈನ್ ಜರ್ಕಿನ್ ಕಂಪ್ಲೀಟ್ಲಿ ವಾಟರ್ ಪ್ರೂಫ್, ಪ್ಯಾಂಟು ಮತ್ತೆ ಜರ್ಕಿನ್ ಎರಡು ಕೂಡ ಕಾಂಬೋ ಬರೋ ಅಂತದ್ದು. ಸೊ ಜಸ್ಟ್ ಇದು ಜರ್ಕಿನ್ ವಾಟರ್ ಪ್ರೂಫ್ ಇದೆ. ಜೊತೆಗೆ ಎಕ್ಸ್ಟ್ರಾ ಇರ್ಲಿ ಅಂತ ಹೇಳಿ 100 ಇಂದ 200 ರುಪೀಸಿಗೆ ಬರೋ ಜರ್ಕಿನ್ ಕೂಡ 2 ಇಟ್ಕೊಂಡಿದ್ದೀನಿ. ಎಮರ್ಜೆನ್ಸಿಗೆ ನಾನು ಕೂಡ ಯೂಸ್ ಮಾಡ್ಬೋದು, ನಮ್ಮ ಜೊತೆ ಯಾರು ಕ್ಯಾರಿ ಮಾಡಿಲ್ಲ ಅಂದ್ರೆ ಸೊ ಅವರಿಗೆ ಕೊಡ್ಬೋದು ಅಂತ ಹೇಳಿ. ಸೊ ಇದೊಂದು ಶರ್ಟ್ ಜೊತೆ ಆಗಕ್ಕೆ. ಸೊ ಆ್ಯಂಡ್ ಇದಕ್ಕೆ ಏನಂತ ಕರೀತಾರೆ ಗೊತ್ತಿಲ್ಲ ನನಗೆ. ಸೊ ಕೈ ಮೇಲೆ ಟ್ಯಾನ್ ಆಗ್ದಂಗೆ ಯೂಸ್ ಮಾಡ್ಲಿಕ್ಕೆ ತಗೊಂಡಿರೋ ಅಂಥದ್ದು. ಇದ್ರ ಜೊತೆಗೆ ನೆಕ್ಸ್ಟ್ ಬಂತ ಅಂತಾರಂದ್ರೆ ಇದು ನಂದು ರೈಡಿಂಗ್ ಬ್ಯಾಗು ಆಕ್ಚುಲಿ. ಸೊ ಇದನ್ನ ನಾನು ರೈಡಿಂಗ್ ಬ್ಯಾಗ್ನ ಈ ಸಲ ನಾನು ಕ್ಯಾರಿ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಸೊ ಇದು ನಾನು ಎಲ್ಲಿ ಯೂಸ್ ಮಾಡ್ತೀನಿ ಅಂತಂದ್ರೆ, ಒಂದು ಫಾಲ್ಸ್ ನ ನಾವು ಕ್ಲೈಮ್ ಮಾಡ್ತೀವಿ. ನಾನು ರೆಡಿ ಫಾಲ್ಸ್ ಇದೆ. ಸೊ ಅದನ್ನ ನಾವು ಮೇಲಿಂದ ಒಳಗಡೆ ಇಳಿತೀವಿ. ಸೊ ಇಳಿಬೇಕಾದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಅಲ್ಲಿ ನಾನು ಚಿಕ್ಕ ಬ್ಯಾಗ್ ನ ಕ್ಯಾರಿ ಮಾಡಿದ್ರೆ ನನಗೆ ಲೈಟ್ ವೇಟ್ ಅನ್ಸುತ್ತೆ ಅಂತ ಹೇಳಿ ಸೊ ಈ ಬ್ಯಾಗ್ ನ ಕ್ಯಾರಿ ಮಾಡ್ತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿದೆ. ಸೊ ಇದು ನಾನು ರೈಡಿಂಗಿಗೋಸ್ಕರ ತಗೊಂಡಿರೋ ಅಂತದ್ದು. ಸೊ ಬ್ರಾಂಡೆಡ್ ಅಲ್ಲಿ ಚೆನ್ನಾಗಿದೆ ಇದು ಕೂಡ. ಇದ್ರ ಜೊತೆಗೆ ಸೊ ಟ್ರಕ್ಕಿಂಗ್ ಮಾಡಕ್ಕೆ ಅಂತ ಹೇಳಿ ಒಂದು ಬ್ಯಾಗ್ ನ ತಗೊಂಡಿದ್ದೀನಿ. ಇದರಲ್ಲಿ ನಾವು ಟ್ರಕ್ಕಿಂಗು, ಸೊ ರನ್ನಿಂಗ್ ಸ್ಟಿಕ್ ಆಗಿರ್ಬೋದು, ನಂದು ಸ್ನಾಕ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಕ್ಯಾರಿ ಮಾಡ್ಬೋದು. ಸೊ ಒಂದ್ ಜೊತೆ ಬಟ್ಟೆ ಆಗಿರ್ಬೋದು. ಸೊ ನನಗೆ ಏನೇನ್ ಬೇಕು ಇದ್ರ ಜೊತೆ ಕ್ಯಾರಿ ಮಾಡ್ತಾ, ಸೊ ಇದು ನಂದು ಟ್ರಕ್ ಮಾಡ್ಲಿಕ್ಕೆ ಸ್ಟಿಕ್ ಏನ್ ಬರುತ್ತೆ ಇದು ಕೂಡ ಇದ್ರ ಜೊತೆ ಕ್ಯಾರಿ ಮಾಡ್ಕೊಂಡು ತಗೊಂಡು ಹೋಗ್ಬೋದು. ಇದಕ್ಕೆ ನಾವು ಆರಾಮಾಗಿ ಸೊ ಟೆಂಟ್ ಕೂಡ ಟೈಪ್ ಮಾಡ್ಕೊಂಡು ಕ್ಯಾರಿನ ಮಾಡ್ಬೋದು. ಇದ್ರಲ್ಲಿ ದೊಡ್ಡ ಬ್ಯಾಗ್ ಕೂಡ ನನ್ನ ಹತ್ರ ಇದೆ. ಸೊ ಇದ್ರಲ್ಲಿ ಚಿಕ್ಕ ಬ್ಯಾಗನ್ನ ಈ ಸಲ ನಾನು ಕ್ಯಾರಿನ ಮಾಡ್ತಾ ಇದ್ದೀನಿ. ಜೊತೆಗೆ ಟ್ರಕ್ ಮಾಡ್ಲಿಕ್ಕೆ ಸ್ಲಿಪ್ಪರಿ ಆಗ್ದಂಗೆ ಸೊ ಗ್ರಿಪ್ಪಿಗೋಸ್ಕರ ಒಂದು ಸೊ ಹ್ಯಾಂಡಲ್ ಕೂಡ ಇದು ಎಕ್ಸ್ಟೆಂಡಬಲ್ ಇರುತ್ತೆ. ನಾವು ಎಕ್ಸ್ಟೆನ್ಷನ್ ಮಾಡ್ಕೊಂಡು ಯೂಸ್ ನ ಮಾಡ್ಕೊಬಹುದು. ಇದೊಂದಿದೆ. ಇನ್ನೊಂದು ಮೇನ್ ಟ್ರಕ್ ಮಾಡ್ಲಿಕ್ಕೆ ಗ್ರಿಪ್ ಆಗಿರ್ಲಿ ಅಂತ ಹೇಳಿ ಶೂಸ್ ನ ಬೈ ಮಾಡಿದೀನಿ ಡೆಕೋತ್ಲಾನ್ದು. ಸೊ ತುಂಬಾನೇ ಚೆನ್ನಾಗಿದೆ. ಸೊ ಇದ್ರದ್ದು ಪ್ರೈಸು ಹೇಳ್ಬೇಕು ಅಂತ ಅನಿಸ್ತಿಲ್ಲ ಅನ್ಸುತ್ತೆ ನನ್ಗೇನೋ. ಸೊ ಕೇಳೋದಾದ್ರೆ ನನಗೆ ಕಮೆಂಟ್ಸ್ ಅಲ್ಲಿ ನೀವೇನೋ ಕೇಳಿದ್ರೆ ಇದ್ರದ್ದು ಪ್ರೈಸ್ ಬಗ್ಗೆ ನಾನು ತಿಳಿಸ್ತೀನಿ. ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. ಸೊ ಬೇರೆಯವ್ರಿಗೆ ಎಕ್ಸ್ಪೆನ್ಸಿವ್ ಅಲ್ಸಲ್ವೇನೋ, ಬಟ್ ನನ್ನ ಬಜೆಟ್ಗೆ ಸೊ ನಾನು ಹೋಗ್ತಾ ಅಂದ್ರೆ ಟ್ರಕ್ಕಿಂಗ್ ಅಲ್ಲಿ ಇದೊಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸ್ತು ನನಗೆ. ಇದ್ರ ಜೊತೆ ಒಂದು 4 ಪೇರು ಸಾಕ್ಸ್ ನ ಇಟ್ಕೊಂಡಿದ್ದೀನಿ. ಯಾಕೆಂತಂದ್ರೆ ಮಳೆನಲ್ಲಿ ವೆಟ್ ಆಯ್ತು ಅಂತಂದ್ರೆ
ಸೊ ರೀಯೂಸ್ ಮಾಡೋಕ್ಕಾಗಲ್ಲ, ಹಂಗಾಗಿ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಒಂದು ಕ್ಯಾಪು, ಸೊ ಆರಾಮಾಗಿ ಯೂಸ್ ಮಾಡ್ಬೋದು. ಮತ್ತೆ ಬೆಲ್ಟ್ ಇದೆ ಅದ್ರ ಜೊತೆಗೆ. ಸೊ ಸೇಫ್ಟಿಗೆ ಅಂತೇಳಿ ಸೊ ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಮೂವ್ ಆಗಿರ್ಬೋದು, ಇದಕ್ಕೆ ಮೂವ್ ಸ್ಪ್ರೇ ಒಂದು ಆ್ಯಡ್ ಮಾಡ್ಕೊಬೇಕು. ಸೊ ಬ್ರಷ್ ಪೇಸ್ಟು ನಾರ್ಮಲ್ ಆಗಿ ಸೊ ಈ ತರದನ್ನ ಸಪ್ರೇಟ್ ಆಗಿ ತಗೊಂಡಿದ್ದೀನಿ. ಇನ್ನ ಈ ಕಡೆ ಬಂತು ಅಂತಂದ್ರೆ ಒಂದು ಛತ್ರಿ. ಸೊ ನಾವು ಟ್ರಕ್ ಮಾಡ್ಬೇಕಾದ್ರೆ ಛತ್ರಿ ಬೇಕಾದ್ರೆ ಯೂಸ್ ಮಾಡ್ಕೊಬಹುದು. ನಾವೇನಾದ್ರು ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಿದ್ವಿ, ವಿಡಿಯೋನ ಏನಾದ್ರು ವ್ಲಾಗಿಗೆ ಏನಾದ್ರು ಮಾಡ್ತಿದ್ವಿ ಅಂತಂದಾಗ ಮೊಬೈಲ್ ಏನೋ ನೆನೆದಂಗೆ ಯೂಸ್ ಮಾಡ್ಕೊಳ್ಳಿಕ್ಕಾಗುತ್ತೆ. ಅಥವಾ ಬೇರೆ ಯಾರು ಶೂಟ್ ಮಾಡ್ತಿದ್ರೆ ಅವರಿಗೆ ಛತ್ರಿ ಅವಶ್ಯಕತೆ. ಯಾಕೆಂದ್ರೆ ನಾವು ನೆನೆದಂಗೆ ಜರ್ಕಿನ್ ಹಾಕಿರ್ತೀವಿ, ಮೊಬೈಲ್ಗೆಲ್ಲ ಪೌಚ್ ಎಲ್ಲ ಹಾಕೊಂಡು ಅದಕ್ಕೆ ಈ ತರ ಇದ್ರದ್ದು ಪೌಚ್ ಬರುತ್ತೆ. ನಾನು ಆಲ್ರೆಡಿ ಇದ್ರೊಳಗಡೆ ಇಟ್ಟಿದ್ದೀನಿ ಎಕ್ವಿಪ್ಮೆಂಟ್ ಒಳಗಡೆ. ಸೊ ಅದನ್ನ ಹಾಕೊಂಡಾಗ ಅಷ್ಟು ಕ್ಲಾರಿಟಿ ಬರಲ್ಲ ವಿಡಿಯೋ. ಬಟ್ ನಾವು ಜರ್ಕಿನ ಯೂಸ್ ಮಾಡ್ಕೊಂಡು ಅದೆಲ್ಲ ಸರಿ ಹೋಗಲ್ಲ. ಸೊ ಛತ್ರಿನ ಯೂಸ್ ಮಾಡ್ಕೊಂಡು ವಿಡಿಯೋ ಶೂಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಇನ್ನು ಅದ್ರ ಜೊತೆಗೆ ಇದರಲ್ಲಿ ನಾನು ಸೊ ಕಂಪ್ಲೀಟ್ ಆಗಿ ನನಗೆ ಕ್ಯಾಮ್ರಾ ಎಕ್ವಿಪ್ಮೆಂಟ್ಸ್ ಬೇಕಾಗಿರೋ ಅಂತ ಒಂದು ಆಕ್ಸೆಸರೀಸ್, ಮೊಬೈಲ್ ಚಾರ್ಜರ್ ಆಗಿರ್ಬೋದು, ಸೊ ಕ್ಯಾಮ್ರಾ ಚಾರ್ಜರ್ ಆಗಿರ್ಬೋದು, ಇದೆಲ್ಲ ಇಟ್ಕೊಂಡಿದ್ದೀನಿ. ಮತ್ತೆ ಸೊ ಕ್ಲೈಮ್ ಮಾಡ್ಬೇಕಾದ್ರೆ ಅದಕ್ಕೆ ಮೌಂಟ್ ಆಕ್ಸೆಸರೀಸ್ ಎಲ್ಲ ಬರುತ್ತೆ, ಅದನ್ನ ಕ್ಯಾರಿ ಮಾಡ್ತಾ ಇದ್ದೀನಿ. ಸೊ ಇದು ಇಲ್ಲಿಂದ ವೇರ್ ಮಾಡ್ಲಿಕ್ಕೆ ಶೂಸ್. ಮತ್ತೆ ಎಕ್ಸ್ಟ್ರಾ ಒಂದು ಪೇರು ನಾನು ಕ್ರಾಕ್ಸ್ ನ ಇಟ್ಕೊಂಡಿದ್ದೀನಿ. ಇದು ಯೂಸ್ ಆಗುತ್ತೆ, ದಯವಿಟ್ಟು ತಗೊಂಬನ್ನಿ ಅಂತ ಹೇಳಿ ಅಭಿಲಾಷ್ ಅಣ್ಣ ಹೇಳಿದ್ರು, ಹಂಗಾಗಿ ತಗೊಂಡಿದ್ದೀನಿ. ಇನ್ನು ಕ್ಯಾಪ್ ಬಗ್ಗೆ ನೋಡಿದ್ರಿ. ಸೊ ಇನ್ನ ವಿಡಿಯೋ ಎಡಿಟಿಂಗ್ ಪರ್ಪಸ್ ಆಗಿರ್ಬೋದು, ನಮ್ಮ ಎಂಟರ್ಟೈನ್ಮೆಂಟ್ ಆಗಿರ್ಬೋದು. ಯಾಕೆಂದ್ರೆ ನಾವು ಈ ಕಡೆಯಿಂದ 1,500 ಕಿಲೋಮೀಟರ್, ಆ ಕಡೆಯಿಂದ 1,200 1,300 ಕಿಲೋಮೀಟರ್, ಆಲ್ಮೋಸ್ಟ್ 2,500 3,000 ಕಿಲೋಮೀಟರ್ ನಾವು 10 ಡೇಸ್ ಅಲ್ಲಿ ಟ್ರಾವೆಲ್ ನ ಮಾಡ್ತಾ ಇರೋದು. ಸೊ ಅಲ್ಲಿ ಬೋರ್ ಆಗಬಾರ್ದು ಅಂತ ಹೇಳಿ ಟ್ಯಾಬ್ ನ ತಗೊಂಡಿದ್ದೀನಿ ಆರಾಮಾಗಿ. ಸೊ ಇದು ಲೆನೋವೋ ಟ್ಯಾಬ್ಲೆಸ್, ಸುಮ್ಮನೆ ಸೌಂಡ್ ಕೂಡ ಚೆನ್ನಾಗಿ ಬರುತ್ತೆ, ಜೊತೆಗೆ ಹೆಡ್ಸೆಟ್ ಕೂಡ ಯೂಸ್ ಮಾಡ್ಕೊಂತಾ ಇದ್ದೀನಿ. ಸೊ ವಿಡಿಯೋ ಎಡಿಟಿಂಗ್ ಆದ್ರೂ ನಿಮಗೆ ಟೈಮ್ ಟು ಟೈಮ್ ಅಲ್ಲೇ ವಿಡಿಯೋನ ಎಡಿಟ್ ಮಾಡಿ ಪೋಸ್ಟ್ ಮಾಡೋದಾದ್ರೂ ಕೂಡ ನನಗೆ ಹೆಲ್ಪ್ ಆಗುತ್ತೆ. ಇನ್ನ ಟ್ರೈಪಾಡ್ ಯೂಸ್ ಮಾಡಿದ್ದೀನಿ. ಟ್ರೈಪಾಡ್ ಅಲ್ಲಿ ನನಗೆ ಇದು ಸ್ಟಿಕ್ ತುಂಬಾನೇ ಲೆಂತಿ ಬರುತ್ತೆ. ಆರಾಮಾಗಿ ನಾನು Insta360 ಕೂಡ ಇದಕ್ಕೆ ಅಟ್ಯಾಚ್ ಮಾಡ್ಕೊಂಡು ವಿಡಿಯೋನ ಮಾಡ್ಬೋದು. ಅಥವಾ ಇಲ್ಲ ಅಂದ್ರೆ ನಾರ್ಮಲ್ ವ್ಲಾಗ್ ಕೂಡ ನಾನು ಆರಾಮಾಗಿ ಇದರಿಂದ ಸೊ ವ್ಲಾಗ್ ನ ಶೂಟ್ ಮಾಡ್ಕೊಬಹುದು. ಇನ್ನ ನಾನು ನಿಮಗೆ ಈ ಸಲ ಕಂಪ್ಲೀಟ್ ವಿಡಿಯೋನ ನನ್ನ Insta360 X5 ಅಡ್ವಾನ್ಸ್, ಸೊ ಇವಾಗ ರೀಸೆಂಟ್ ಆಗಿ ಬಂದಿರೋ ಮಾಡೆಲ್ ನಲ್ಲಿ ಕಂಪ್ಲೀಟ್ ಶೂಟ್ ಮಾಡಿ ಸೊ 100% 4K ಅಥವಾ 8K ನಲ್ಲಿ ಯಾವ್ದು ರೆಕಾರ್ಡ್ ಮಾಡೋಕ್ಕಾಗುತ್ತೆ ಅದನ್ನ 8K ನಲ್ಲಿ ರೆಕಾರ್ಡ್ ಮಾಡ್ತೀನಿ. ಇನ್ನು ಉಳಿದಿದ್ದೆಲ್ಲ 4K ನಲ್ಲಿ ರೆಕಾರ್ಡ್ ಮಾಡಿ ಒಳ್ಳೆ ಕ್ವಾಲಿಟಿ ವಿಡಿಯೋಸ್ ನ ಕೊಡ್ತಾ ಹೋಗ್ತೀನಿ. ನನ್ನ ಚಾನಲ್ ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಕ್ವಾಲಿಟಿ ವಿಡಿಯೋ, ಕ್ವಾಲಿಟಿ ಕಂಟೆಂಟ್ ನನ್ನ ಕಡೆಯಿಂದ ಸಿಗುತ್ತೆ. ಇನ್ನ ಎಮರ್ಜೆನ್ಸಿಗೆ ಇರ್ಲಿ ಅಂತೇಳಿ ಒಂದು ಪವರ್ ಬ್ಯಾಂಕ್ ಕೂಡ ಕ್ಯಾರಿ ಮಾಡ್ತಾ ಇದ್ದೀನಿ. ಎಲ್ಲಿ ನಾವು ಟ್ರಕ್ ಮಾಡ್ತೀವಿ ಅಲ್ಲಿ ಎಮರ್ಜೆನ್ಸಿ ಯೂಸ್ ಮಾಡ್ಲಿಕ್ಕೆ ಅಂತ ಹೇಳಿ, ಕ್ಯಾಂಪಿಂಗ್ ಮಾಡಿದಾಗ ಬೇಕಾಗುತ್ತೆ ಅಂತ ಹೇಳಿ. ಇನ್ನ ಟ್ರಾವೆಲ್ ಎಲ್ಲ ಆರಾಮಾಗಿ ನಮಗೆ ಗಾಡಿನಲ್ಲೇ ಚಾರ್ಜರಿಂಗ್ ವ್ಯವಸ್ಥೆ ಇರೋದ್ರಿಂದ ಗಾಡಿನಲ್ಲಿ ಚಾರ್ಜಿಂಗ್ ಹಾಕೊಳ್ತೀನಿ. ಇನ್ನ ಎಲ್ಲಿ ನಿಮಗೆ ಮೌಂಟೇನ್ಸ್ ಇರುತ್ತೆ, ಎಲ್ಲಿ ಫಾಲ್ಸ್ ಇರುತ್ತೆ, ಅಲ್ಲಿ ನಿಮ್ಗೆ ಕ್ವಾಲಿಟಿ ವಿಡಿಯೋನ ಕೊಡ್ಲಿಕ್ಕೋಸ್ಕರ ನಾನು ಯೂಸ್ ಮಾಡ್ತಾ ಇರೋಂಥದ್ದು ಡ್ರೋನ್ ಅಲ್ಲಿ ನನ್ನ ಹತ್ರ ಇರೋಂಥದ್ದು. ಸೊ ಇಲ್ಲಿ ನೋಡ್ಬೋದು, ಇದು ಒಂದು A3S. ಸೊ A3S ಒಂದು ಒಳ್ಳೆ ಡ್ರೋನು, ಒಳ್ಳೆ ಕ್ಲಾರಿಟಿ ವಿಡಿಯೋಸ್ನು ಕೊಡ್ಬೋದು. ಸೊ ಹಂಗಾಗಿ ಡ್ಯುಯಲ್ ಲೆನ್ಸು, ಡಬಲ್ ಲೆನ್ಸ್ ಬರುತ್ತೆ ಸ್ನೇಹಿತರೆ. ಸೊ ಇದು ಕೂಡ ನಾನು ಡ್ರೋನನ್ನು ಕ್ಯಾರಿನ ಮಾಡ್ತಾ ಇದ್ದೀನಿ. ಸೊ ಆರಾಮಾಗಿ ಇದರಿಂದ ಒಳ್ಳೆ ಕ್ವಾಲಿಟಿ ವಿಡಿಯೋಸ್ನ ನಾನು ನಿಮಗೆ ತಲುಪಿಸ್ತೀನಿ ಸ್ನೇಹಿತರೆ. ಸೊ ಇಷ್ಟು ನಾನು ಎಕ್ವಿಪ್ಮೆಂಟ್ನ ತಗೊಂಡಿದ್ದೀನಿ. ಇದಕ್ಕೆ ಇನ್ನೂ ಸೊ ನಾನು ಬೆಂಗಳೂರಲ್ಲಿ ಸುಮಾರು ಎಕ್ವಿಪ್ಮೆಂಟ್ಸ್ ಇದಕ್ಕೆ ಆಡ್ ಮಾಡೋ ಅಂಥದ್ದಿದೆ. ಸೊ ಇಷ್ಟನ್ನ ನಾನು ಕ್ಯಾರಿ ಮಾಡ್ತಾ ಇದ್ದೀನಿ. ಸೊ ಬೇಸಿಕಲಿ ಇಷ್ಟು ಬೇಕೇ ಬೇಕು. ನೀವೇನೋ ಟ್ರಾವೆಲ್ ಮಾಡ್ತಾ ಇದ್ದೀರಾ, ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಬೇಸಿಕಲಿ ನಿಮಗೆ ಬೇಕಾಗಿರೋದು ಮೊದಲನೇದು ಶೂ, ಸೊ ಕ್ಲೈಂಬಿಂಗ್ ಸ್ಟಿಕ್ಕು, ಜೊತೆಗೆ ಮೇಯ್ನು ಸೊ ಜರ್ಕಿನ್. ಸೊ ಯಾವಾಗಲೂ ಇದನ್ನು ಕ್ಯಾರಿನ ಮಾಡಿ ನೀವೇನಾದ್ರು ಫಾಲ್ಸ್ ಹತ್ರ ಹೋಗ್ತಾ ಇದೀರಾ ಅಂತ ಎಲ್ಲ ನಿಮಗೆ ಬೇಕಾಗುತ್ತೆ. ಸ್ಲೀಪಿಂಗ್ ಬೆಡ್ ಮತ್ತೆ ಒಂದು ಟೆಂಟ್. ಇನ್ನ ಬಟ್ಟೆನ ನೀವು ಎಷ್ಟು ತಗೊಳ್ತೀರಾ ಅನ್ನೋದ್ರ ಮೇಲೆ ನಿಮಗೆ ಬಿಟ್ಟಿದ್ದು. ಇನ್ನ ವಿಡಿಯೋ ಕ್ಲಾರಿಟಿಗೆ ನೀವು ಯಾವ್ದ್ರಲ್ಲಿ ವಿಡಿಯೋ ಮಾಡ್ತೀರಾ ಅನ್ನೋದು ನಿಮ್ಗೆ ಬಿಟ್ಟಿದ್ದು ಸ್ನೇಹಿತರೆ. ಮೇನ್ ಆಗಿ ಜರ್ಕಿನ್ ಆಗಿರ್ಬೋದು, ಟ್ರಕ್ಕಿಂಗ್ ಬ್ಯಾಗ್ ಆಗಿರ್ಬೋದು, ಶೂಸ್ ಆಗಿರ್ಬೋದು. ಸೊ ಇಷ್ಟನ್ನ ನೀವು ಮೇನ್ ಆಗಿ ಕ್ಯಾರಿನ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ನೀವು ಹೋಗ್ತಾ ಇರೋಂಥ ಜಾಗ ಸೇಫ್ಟಿ ಇದೆಯಾ, ನಿಮ್ ಜೊತೆ ಟೀಮ್ ಜೊತೆ ಹೋಗ್ತಾ ಇದೀರಾ, ನೀವು ಅದ್ರ ಬಗ್ಗೆ ಎಷ್ಟು ಎಕ್ಸ್ಪೀರಿಯನ್ಸ್ ತಗೊಂಡಿದ್ದೀರಾ ಅಂದ್ರ ಮೇಲೆ ನೀವು ಕೂಡ ಟ್ರಕ್ನ ಮಾಡ್ಬೋದು. ಸೊ ಇನ್ನ ಟ್ರಕ್ಕಿಂಗ್ ವ್ಲಾಗ್ ನಾಳೆಯಿಂದ ಬರುತ್ತೆ. ಇದು ಕಂಪ್ಲೀಟ್ ನನ್ನ ರೆಡಿ. ಸೊ ನಾಳೆ ಹೋಗ್ಲಿಕ್ಕೆ ಏನೇನು ಎಕ್ವಿಪ್ಮೆಂಟ್ಸ್ ತಗೊಂಡಿದ್ದೀನಿ ಅನ್ನೋದು. ಸೊ ಇದನ್ನ ಕಂಪ್ಲೀಟ್ ಆಗಿ ನಾನು ಈ ಬ್ಯಾಗ್ ಅಲ್ಲಿ ಕ್ಯಾರಿ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಈ ಬ್ಯಾಗ್ ಅಲ್ಲಿ ನಾನು ಟ್ರಕ್ಕಿಂಗ್ ಬ್ಯಾಗಿಗೆ ನಾನು ಲೋಡ್ ಮಾಡ್ತಾ ಇಲ್ಲ ಯಾವ್ದನ್ನು ಕೂಡ. ಸೊ ನಾರ್ಮಲ್ ಬ್ಯಾಗಿಗೆ ಲೋಡ್ ಮಾಡ್ತೀನಿ. ಯಾಕೆಂದ್ರೆ ಕಾರ್ ನಲ್ಲಿ ನಾವು ಹೋಗ್ತಾ ಇರೋಂಥದ್ದು. ಸೊ ಇಲ್ಲಿ ನಮ್ಮಲ್ಲಿ ಸುಮಾರು ಗಾಡಿಗಳು ಆಡ್ ಆಗ್ತಾ ಇದೆ. ಬುಲೋರೋ ಇದೆ, 4x4 ಕ್ಯಾರಿ ಮಾಡ್ತಾ ಇದೆ, ಹೋಗ್ತಾ ಇದೆ. ಅದ್ರ ಜೊತೆಗೆ ತಾರಾಕ್ಸ್ ಹೋಗ್ತಾ ಇದೆ, ನಾರ್ಮಲ್ ಕ್ಯಾಶುವಲ್ ಗಾಡಿಗಳು ಹೋಗ್ತಾ ಇದೆ. ಸೊ ಹಂಗಾಗಿ ನಾನು ಕಾರ್ ನಲ್ಲಿ ತಗೊಂಡು ಹೋಗೋದ್ರಿಂದ ಇದನ್ನೆಲ್ಲ ಬ್ಯಾಗಿಗೆ ಹಾಕೊಂಡು ಎಲ್ಲಿ ಟ್ರಾವೆಲ್ ಮಾಡ್ತೀವಿ, ಎಲ್ಲಿ ಟ್ರಕ್ ಮಾಡ್ತೀವಿ ಅಲ್ಲಿ ಮಾತ್ರ ಈ ಬ್ಯಾಗಿಗೆ ಸೊ ಕೆಲವೊಂದು ಬೇಕಾಗಿರೋದು ಆಕ್ಸೆಸರೀಸ್ ಈ ಬ್ಯಾಗ್ ಇಂದ ಇದಕ್ಕೆ ಲೋಡ್ ಮಾಡ್ಕೊಂಡು ತಗೊಂಡು ಹೋಗ್ತೀನಿ. ಸೊ ಫಾಲ್ಸ್ ಹತ್ರ ಮಾತ್ರ ಇದೊಂದು ಬ್ಯಾಗ್ ಅನ್ನ ಕ್ಯಾರಿ ಮಾಡಿ ಇದರಲ್ಲಿ ನಾನು ಕ್ಯಾರಿನ ಮಾಡ್ತೀನಿ ಸ್ನೇಹಿತರೆ. ಇದು ಇಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಸೊ ಕಂಪ್ಲೀಟ್ ಆಗಿ ನಿಮ್ಗೆ ತಿಳಿಸಿದೀನಿ. ನೀವು ಎಂಜಾಯ್ ಮಾಡಿದ್ರೆ ಅನ್ಕೊಂಡಿನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಟ್ರಾವೆಲ್ ಮಾಡಿರೋದ್ರಿಂದ ಹಿಡಿದು, ಟ್ರಕ್ಕಿಂಗ್ ಮಾಡೋದ್ರಿಂದ ಹಿಡಿದು, ಕ್ಯಾಂಪಿಂಗ್ ಮಾಡೋದ್ರಿಂದ ಹಿಡಿದು ಕಂಪ್ಲೀಟ್ ವಿಡಿಯೋನ ಪೋಸ್ಟ್ ಮಾಡ್ತೀನಿ. ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.